ನಾನಿವತ್ತು ಇದೆಯಲ್ಲ ಬೀನ್ಸ್ ಇದ್ರದ್ದು ಗ್ರೇವಿ ಮಾಡ್ತಾಯಿದ್ದೀನಿ. ಓಕೆನಾ? ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ನೀವು. ನೋಡಿ, ಫಸ್ಟು ನಾನು ನನ್ನ ಮಗ ಇಬ್ಬರಿಗೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿ, ಜೀರಿಗೆ, ಕಾಳು ಮೆಣಸು ಪುಡಿ, ಮತ್ತು ಗರಂ ಮಸಾಲೆ, ಅರಿಶಿಣ ಪುಡಿ, ಮೆಣಸಿನ್ಕಾಯಿ ಮತ್ತು ಗೋಡಂಬಿ ಇದು. ಓಕೆನಾ? ಫಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಮತ್ತು ಶುಂಠಿ, ಇದು ಗೋಡಂಬಿ ಪುಡಿ, ಮತ್ತು ಅರಿಶಿಣ ಪುಡಿ, ಗರಂ ಮಸಾಲೆ ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕಿದ್ದೀನಿ, ಅಚ್ಕಾರದ ಪುಡಿ ಎಲ್ಲ. ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಟೊಮಾಟೊ ಹಾಕ್ಕೊಳ್ಳಿ. ಟೊಮಾಟೊ ಹಾಕ್ಕೊಂಡು ಫ್ರೈ ಮಾಡಿ. ನಾನು ಇದು ಹಾಕೋಲ್ಲ, ನಾನು ಹಿಂಗೆ ಹಾಕ್ಕೋತೀನಿ, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತೇಳಿ. ಬೆಳ್ಳುಳ್ಳಿ ಹಾಕಲ್ಲ ನಾನು, ಅದಕ್ಕೆ ಹಿಂಗೆ ಹಾಕ್ಕೊಂಡು ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕ್ಕೊಂಡು ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಕುದಿಸಿ ಹಿಂಗೆ. ಆಮೇಲೆ ಬೀನ್ಸ್ ಕಾಳು ಹಾಕ್ಬಿಟ್ಟು ಕೂಗಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕೂಗಿಸ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿದೆ ಅಂತ. ನೋಡಿ, ಗ್ರೇವಿ ಚೆನ್ನಾಗಿ ಬರುತ್ತೆ. ಗ್ರೇವಿ ಮಾಡಿದ್ದೀನಿ, ಬೀನ್ಸ್ ಕಾಳು ಗ್ರೇವಿ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿ.